Just you can put it there only. Come, see, see. ಅದು ಮಾತಾಡ. ಹಾಂ ಹಾಂ ಕಮ್ ವಂಶಿ ಅವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸರ್ ನೈಜೀರಿಯನ್ಸ್ ಮಾಹಿತಿ ಒಬ್ಬರಿಗೆ ಅರೆಸ್ಟ್ ಮಾಡಿದೆ ಸರ್. ತಗೊಂಡಾಗ ಅವನ್ನ 600 ಗ್ರಾಮ್ ಅಂತ ಇತ್ತು ಸರ್. ಒಂದು ವೇಯಿಂಗ್ ಮಿಷಿನ್ ಇತ್ತು. ಆಮೇಲೆ ಮೊಬೈಲ್ ಸೀಸ್ ಮಾಡಿದ್ವಿ ಸರ್. ಇದು ವೇಯಿಂಗ್ ಮಷಿನ್ ಪ್ಲಸ್ ಮೊಬೈಲ್ ಸರ್. ಮೊಬೈಲ್ದು ಎಲ್ಲ ಡೀಟೇಲ್ಸ್ ಇದು ಮಾಡಿದ್ರು. ಅದು ರಿಟ್ರೂ ಮಾಡೋಕ್ಕೆ ಕೋಳಿ ಹೇಳಿದ್ದೀವಿ ಸರ್. ಆರ್ಡರ್ ಇದು ಮಾಡಿದೆ, ಅಲ್ಲಿ ರಿಟ್ರೂ ಮಾಡ್ಕೊಂಡು ಅಲ್ಲಿ ಲೊಕೇಶನ್ ಬೇಸ್ ಕ್ವಾಲಿಟಿ ಚೆಕ್ ವಂಶಿ ಬನ್ನಿ. ಹಾಂ, ನೋ ಪ್ರಾಬ್ಲಮ್. ಆಲ್ ಸೀನಿಯರ್ ಆಫೀಸರ್ಸ್ ಶುಡ್ ಬಿ ದೇರ್. ಅವಲಹಳ್ಳಿ ಪೊಲೀಸ್ ಸ್ಟೇಷನ್. ಓಕೆ 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 ಹಾಂ, ಇಲ್ಲಿದು ಟೀಮಲ್ಲಿ ಯಾರು ವೆರಿ ಗುಡ್. ಹಾಂ ಬನ್ನಿ. ಚಲೋ ಎಲ್ಲ ಕ್ಲೈಮ್ ಸ್ಟಾಫ್ ಗುಡ್. ಚಲೋ ಕಮ್ ಮಾರ್ನಿಂಗ್ ಸರ್. ಗೋವಿಂದ್ ಮೂರ್ತಿ ಸರ್. ಹಾಂ, ಗೊತ್ತು. ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಲ. ಫಸ್ಟ್ ನಾವು CCBದು ಒಂದು ಒಳ್ಳೆಯ ಆ್ಯಂಟಿ ಡ್ರಗ್ ನಮ್ಮದು ಏನೋ ಅಭಿಯಾನ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಜಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡಿಟ್ಟಿದ್ರು ಅವರು. ಆಲ್ಮೋಸ್ಟ್ ಅಂದಾಜು 1,20,20,00,000 MDMA ಕ್ರಿಸ್ಟಲ್ಸ್ ಸಿಕ್ಕಿದೆ. ಇದು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ CCB ಅವರು ಮತ್ತು ಅವಲಹಳ್ಳಿ ಪೊಲೀಸ್ ಅವರು ಸೇರಿ ಇದು ಮಾಡಿದರು. ಬನ್ನಿ, CCB ಅವ್ರ ಹಿಂದೆ ಬನ್ನಿ. ಹಾಂ, ಮುಗಿದ್ಮೇಲೆ ಮುಗಿದ್ಮೇಲೆ ಬಿಕಾಸ್ 4 ಇದೆ. ಇದರಲ್ಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ ನಿಮಗೆ. ಅಂದಾಜು 10 ಕೋಟಿದು ಸಿಕ್ಕಿತ್ತು. ಇದರಲ್ಲಿ ಕೂಡ 1,20,00,000 ಅಂದಾಜು ಸಿಕ್ಕಿದೆ ಫಾರಿನ್ ನ್ಯಾಷನಲ್ ಒಬ್ಬರ ಕಡೆಯಿಂದ. ಸೊ ಇದು ಭಾಳ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೋಸ್ಕರ ನಾವು ಎಲ್ಲದು ಲಿಂಕೇಜಸ್ ನೋಡ್ತಾ ಇದ್ದೀವಿ. ಇದು ಆಗಿ ವಿದಿನ್ 3-4 ಡೇಸ್ ಗ್ಯಾಪಲ್ಲಿ ಇದು ಎಲ್ಲ 2 ಕನ್ಸೈನ್ಮೆಂಟ್ ಸಿಕ್ಕಿದೆ. ಬಟ್ ಇದು ತುಂಬ ಜಾಸ್ತಿ ಇದೆ, 600 ಗ್ರಾಮ್ಸ್. ಅದು ಕ್ರಿಸ್ಟಲ್ಸ್ ತುಂಬ ಜಾಸ್ತಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದು ವ್ಯಾಲ್ಯೂ ಇದೆ. ಸೊ ಇದರಲ್ಲಿ CCB ಪೊಲೀಸ್ ಅವರು ಮತ್ತು ನಮ್ಮ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ 2 ಸೇರಿ ಕೇಸ್ ಮಾಡಿದ್ದಾರೆ. ಸಂಬಂಧಪಟ್ಟ ನಾವು ಏನು ಡೀಟೇಲ್ಸ್ ಇದೆ, ಮೊಬೈಲ್ ಫೋನ್ ಸಿಕ್ಕಿದೆ. ಸೊ ಮೊಬೈಲ್ ಫೋನ್ ಆಧಾರದ ಮೇಲೆ ಇನ್ನೂ ಕೆಲವು ಮಾಹಿತಿ ನಮಗೆ ಸಿಗ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ. ಇದು ಫಸ್ಟ್ ಕೇಸ್ ಇದೆ. ಆರೋಪಿ ಫಾರಿನ್ ನ್ಯಾಷನಲ್ ಇದ್ದಾರೆ, ಅವರು ಡೀಟೇಲ್ಸ್ ಕೊಡ್ತೀವಿ. ಫಾರಿನ್ ನ್ಯಾಷನಲ್ ಯಾವುದು? ಹಾಂ, ಅದು ಎಲ್ಲ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಅದು ಓವರ್ ಸ್ಟೇ ಇರ್ತದೆ. ಆಮೇಲೆ ಕೆಲವು ಪಾಸ್ಪೋರ್ಟ್ಸ್ ಡೀಟೇಲ್ಸ್ ಸಿಕ್ಕೋದಿಲ್ಲ ಆ ಟೈಮಲ್ಲಿ. ಸೊ ಅವರು ಕೂಡ ಸ್ಮಾರ್ಟ್ ಇರ್ತಾರೆ. ಬಟ್ ನಾವು ಮೊಬೈಲ್ ಫೋನ್ ಸಿಕ್ಕಿದೆ, ಅದಕ್ಕೆ ನಮಗೆ ಪಾಸಿಟಿವ್ ಇದು ಇದೆ, ಕೆಲವು ಮಾಹಿತಿ ಸಿಗ್ಬೋದು.
ಇನ್ನೊಂದು ಅಲ್ಲಿ ಡಿಸ್ಪ್ಲೇಯಲ್ಲಿ ನಮ್ಮ ಕಟ್ಟು ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಕಳೆದ 21ನೇ ತಾರೀಕು ಅಂದರೆ ಮೇ 21ನೇ ತಾರೀಕು 22ನೇ ತಾರೀಕು ಮಧ್ಯದಲ್ಲಿ ರಿಪೋರ್ಟ್ ಆಗಿತ್ತು. ತಕ್ಷಣ ಕೆಲವು ಟೆಕ್ನಿಕಲ್ ಆಧಾರದ ಮೇಲೆ ಅವರು ನಮ್ಮ ಟೀಮ್ ಅವರು ಸಬ್ ಡಿವಿಷನ್ DCP ACP ಮತ್ತು ಇನ್ಸ್ಪೆಕ್ಟರ್ಸ್ ಸೇರಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದಾಜು 37 ಲಕ್ಷದ ಕ್ಯಾಶ್ ಮತ್ತು ಗೋಲ್ಡ್ ಮತ್ತು ಇನ್ನಿತರ ಸಿಲ್ವರ್ ಐಟಮ್ಸ್ ಹೋಗಿತ್ತು. ಈಗ ನಮಗೆ ನಮ್ಮ ಪೊಲೀಸ್ ಅವರು 25 ಲಕ್ಷದ ಅಂದಾಜು ರಿಕವರಿ ಮಾಡಿದ್ದಾರೆ. ಇದು ಒಳ್ಳೆ ರಿಕವರಿ ಇದೆ. ಇದರಲ್ಲಿ ಕ್ಯಾಶ್ ಮತ್ತು ಗೋಲ್ಡ್ ಎಲ್ಲ ಸೇರಿ ಮತ್ತು 3 ಜನ ಆರೋಪಿಗೆ ನಾವು ಹಿಡಿದಿದ್ದೀವಿ. ಈ 3 ಜನ ಆರೋಪಿ ಇನ್ನೊಬ್ಬ ಆರೋಪಿ ಅವರು ಇದ್ದಾರೆ, ಎಬ್ಸ್ಕೊಂಡಿದ್ದಾರೆ, ಹೆಸರು ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ಪತ್ತೆ ಮಾಡ್ತೀವಿ, ಹಿಡಿತೀವಿ. ಈ 3 ಜನ ಅವರು ಹೇಳಿಕೆ ಪ್ರಕಾರ ಸಾಕಷ್ಟು ಐಟಮ್ಸ್ ಅವ್ರ ಹತ್ರ ಕೂಡ ಇದೆ. ಇದರಲ್ಲಿ ನಾವು ಡೀಟೇಲ್ಸ್ ಕೇಸಸ್ ಅವ್ರದ್ದು ತೆಗೆದಿದ್ದೀವಿ, ಎಲ್ಲೆಲ್ಲಿ ಅವರು ಶಾಮೀಲಾಗಿದ್ದರು, ಹಳೆಯ ಆಫೆನ್ಸ್ ಏನಿದೆ. ಸೊ ಮುಂದಿನ ದಿವಸದಲ್ಲಿ ಅವ್ರ ಬಗ್ಗೆ ಯಾಕೆ ಸರಿಯಾಗಿ ಅವ್ರದ್ದು ಆ್ಯಕ್ಟಿವಿಟೀಸ್ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ, ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತೀವಿ. ಪ್ಲಸ್ ಮುಂದೆ ಈ ಥರ ಆಗಬಾರ್ದು ಅಂತ ನೋಡ್ಕೊಳ್ತೀವಿ. ಸೊ ಸದ್ಯಕ್ಕೆ ಇದರಲ್ಲಿ 3 ಜನ ಆರೋಪಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದು ಡಿಟೇಲ್ ನಮ್ಮ ಹತ್ರ ಕೊಟ್ಟಿದ್ದೀವಿ. ಇನ್ನೊಂದು CCB ಅವರು ನಮ್ಮ ಡೈರೆಕ್ಷನ್ ಮೇಲೆ ಮತ್ತು ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಆಗಾಗ ನಾವು ಬೇರೆ ಬೇರೆ ಟೈಮಲ್ಲಿ ಸರ್ಪ್ರೈಸ್ ಆಗಿ ನಾವು ಚೆಕ್ ಮಾಡ್ತೀವಿ. ಸೊ ನಿನ್ನೆ ಕೂಡ ಅವರು ನಮ್ಮ CCB ಟೀಮ್ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಪರಪನಗರ ಜೈಲ್ಗೆ ಸರ್ಪ್ರೈಸ್ ಆಗಿ ರೇಡ್ ಮಾಡಿದರು. ಅಷ್ಟು ಬೇರೆ ಬೇರೆ ಟೈಪ್ ಐಟಮ್ ಸಿಕ್ಕಿದೆ, ಎಲ್ಲ ನಾವು ಕೊಟ್ಟಿದ್ದೀವಿ. ಟೋಟಲ್ ಅಮೌಂಟ್ ಅಷ್ಟು ಏನು ಸಿಕ್ಕಿಲ್ಲ. ಬಟ್ ಅಲ್ಲಿ ಕೆಲವು ಚಾಕು ಅಥವಾ ರಾಡ್ಸ್ ಅಥವಾ ಈ ಥರ ಏನಾದರೂ ಪ್ರೊಹಿಬಿಟೆಡ್ ಐಟಮ್ಸ್ ಏನಿದೆ ಅದು ನಾವು ಪತ್ತೆ ಮಾಡ್ತೀವಿ. ಯಾಕೆಂದರೆ ಮೊನ್ನೆ ತಾನೇ 2-3 ಡೇಸ್ ಬ್ಯಾಕ್ ಅಲ್ಲಿ ಒಬ್ಬ ಜೈಲ್ ಸ್ಟಾಫ್, ಔಟ್ಸೋರ್ಸ್ ಸ್ಟಾಫ್ ಅವರು ಪ್ರೊಹಿಬಿಟೆಡ್ ಐಟಮ್ ತೊಗೊಂಡು ಅಲ್ಲಿ ಒಳಗೆ ಹೋಗ್ತಾಯಿತ್ತು. ಅವ್ರದ್ದು ಅಲ್ಲೇ ಅವರೇ ಹಿಡಿದಿದ್ರು. ಸೊ ಆ ಆಧಾರ ಮೇಲೆ ನಮಗೆ ಕೂಡ ಮತ್ತೆ ಇನ್ನೊಂದು ಸರಿ ವೆರಿಫೈ ಮಾಡೋಣ ಅಂತ ನಾವು ಸರ್ಪ್ರೈಸ್ ಚೆಕ್ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ನಮ್ಮದು ಎಫರ್ಟ್ಸ್ ಇರ್ತದೆ ಇದರಲ್ಲಿ. ಇದು ಆ್ಯಸ್ ಪಾರ್ಟ್ ಆಫ್ ಅವರ್ ಕ್ರೈಮ್ ಕಂಟ್ರೋಲ್ ನಾವು ಮಾಡ್ತಾ ಇರ್ತೀವಿ, ಇನ್ನು ಮುಂದೆ ಮಾಡ್ತೀವಿ. ಯಾವುದು CCB ರೇಡ್ ನಿನ್ನೆ ಆಗಿದೆ, ಕೇಸ್ ಒಂದಾಗಿದೆ. ನಿನ್ನೆ ಆಗಿದೆ. ನಿನ್ನೆ ಆಯಿತು. ನಾವು ಅಲ್ಲಲ್ಲ, ಈಗ ಇದು ಇಲ್ಲ ಪ್ರೆಸ್ ಮೀಟ್ ನಾವು ಇಲ್ಲ ನೀವು ನಾವು ಇದು ಮಾಡಿ ಸ್ಟ್ರೀಮ್ಲೈನ್ ಮಾಡ್ತೀವಿ ಸ್ಟ್ರೀಮ್ಲೈನ್. ಇನ್ನೊಂದು ಕಂಟಿನ್ಯೂಸ್ ಆಗಿ ನಮ್ಮ ಫಾರಿನರ್ಸ್ ಯಾರು ಓವರ್ ಸ್ಟೇ ಮಾಡ್ತಾಯಿದ್ದಾರೆ ಅಥವಾ ಯಾರ್ದು ಪಾಸ್ಪೋರ್ಟ್ಸ್ ಸರಿ ಇಲ್ಲ ಅಥವಾ ಕೇಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆ ನಮ್ಮದು ಡಿಟೇಲ್ ಕಂಟಿನ್ಯೂಸ್ ಆಗಿ ಆಪ್ರೇಷನ್ಸ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ 14th ಸೆಪ್ಟೆಂಬರ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಅದರಲ್ಲಿ 5 ಜನ ಫಾರಿನ್ ನ್ಯಾಷನಲ್ಸ್ ಅವ್ರಿಗೆ ಡಿಟೆನ್ಷನ್ ಸೆಂಟರ್ ಕಳಿಸಿದ್ದೀವಿ, ಡೀಟೇಲ್ಸ್ ಕೊಟ್ಟಿದ್ದೀವಿ. ಮತ್ತು ಇಬ್ಬರಿಗೆ ಡಿಪೋರ್ಟೇಷನ್, ಅವ್ರ ಹತ್ರ ಪಾಸ್ಪೋರ್ಟ್ ಇತ್ತು, ಅವ್ರ ಡಿಪೋರ್ಟೇಷನ್ದು ಫಾರ್ಮಾಲಿಟೀಸ್ ಆಗಿದೆ. ಇನ್ನು 5 ಜನ OV ಅವರು ಯಾರು ಇಲ್ಲಿವರೆಗೆ ಅವ್ರ ಬಗ್ಗೆ ಪತ್ತೆ ಇರಲಿಲ್ಲ, ಅವ್ರಿಗೆ ನಾವು ಟ್ರೇಸ್ ಮಾಡಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹ್ಯಾಂಡ್ ಓವರ್ CCB ಅವ್ರು ಮಾಡಿದ್ದಾರೆ. ಸೊ ಇದರಲ್ಲಿ ಟೋಟಲ್ 11 ಜನ ಮೇಲೆ ಬೇರೆ ಬೇರೆ ಕೆಲವು ಮೇಲೆ ಡಿಟೆನ್ಷನ್ ಸೆಂಟರ್, ಡಿಪೋರ್ಟೇಷನ್ ಅಥವಾ ಅವ್ರದ್ದು OV ಸ್ಟೇಟಸ್ ಇತ್ತು, ಅದು ಟ್ರೇಸ್ ಮಾಡಿ CCB ಅವರು ಇದು ಬೇಸಿಕ್ಲಿ ಹೆನ್ನೂರು ಮತ್ತು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ಲಾಸ್ಟ್ ವೀಕ್ 14th ಸೆಪ್ಟೆಂಬರ್, ಸಾರಿ 14th ಜೂನ್, 14th ಜೂನ್ ಲಾಸ್ಟ್ ವೀಕ್ ನಾವು ಮಾಡಿದ್ದೀವಿ. ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಮತ್ತು ಸೇರಿ ಇದು ಮಾಡಿದ್ವಿ. ಹೌದು
ಹಾಂ ಅಲ್ಲ ಅದ್ರ ಬಗ್ಗೆ ನ್ಯಾಚುರಲ್ ಆಗಿ ಸಿಕ್ಕಿದ ಮೇಲೆ ನಾವು ವೆರಿಫೈ ಮಾಡೇ ಮಾಡ್ತೀವಿ, ಬಟ್ ತಕ್ಷಣ ಗೊತ್ತಾಗಲ್ಲ, ಅದು ನಾವು ಮಾಡ್ತೀವಿ ಅದ್ರ ಬಗ್ಗೆ. ಇನ್ನೊಂದು ನೀವೀಗ ಹೇಳಿದ ಡ್ರೈವ್ ಬಗ್ಗೆ, ಅದು ಆ್ಯಕ್ಚುಲಿ ನಿನ್ನೆನೇ ಕೊಡಬೇಕಾಗಿತ್ತು, ನಿಮಗೆ ಸಿಕ್ಕಿರ್ಬೋದು ಆಲ್ರೆಡಿ, ಬಟ್ ನಾನು ಮತ್ತೆ ಇನ್ನೊಂದು ಸರಿ ಸ್ಪೆಸಿಫೈ ಮಾಡ್ತಾಯಿದ್ದೀನಿ. ಈ ನಮ್ಮ ವೆಹಿಕಲ್ ಚೆಕಿಂಗಲ್ಲಿ ನಿಮಗೆ ನಿನ್ನೆ ಸಿಕ್ಕಿರ್ಬೋದು ಡೀಟೇಲ್ಸ್, ಬಟ್ ನಿಮ್ಮ ಮುಖಾಂತರ ನಾವು ಇನ್ನೊಂದು ಸರಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇದು ಶಾಲೆ ಮಕ್ಕಳು, ಅವರು ಸ್ಕೂಲ್ ಚಿಲ್ಡ್ರನ್, ಅವ್ರಿಗೆ ಸಂಬಂಧಪಟ್ಟ ಬಸ್ಸಸ್ ಮತ್ತು ವ್ಯಾನ್ಸ್, ಅದರ ಬಗ್ಗೆ ಸ್ಟ್ರಿಕ್ಟಾಗಿ ಚೆಕ್ ಮಾಡಬೇಕು ಅಂತ ನಾವು ಟ್ರಾಫಿಕ್ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ. ಮತ್ತು ಅದು ಮಾಡುವಾಗ ಜನಕ್ಕೆ ತೊಂದರೆ ಆಗಬಾರ್ದು, ಟ್ರಾಫಿಕ್ ಕಂಜೆಷನ್ ಆಗಬಾರ್ದು, ಮತ್ತು ಸ್ಕೂಲ್ಗೆ ಯಾರೋ ಲೇಟ್ ಇದು ಸ್ಕೂಲ್ಗೆ ಡಿಲೇ ಆಗಬಾರ್ದು. ಆ ನಿಟ್ಟಿನಲ್ಲಿ ನಿನ್ನೆ ಚೆಕ್ ಮಾಡುವಾಗ ಇದು ಭಾಳ ಒಂದು ವಿಶೇಷ ಇದು ಇದೆ. ಅಂದರೆ 58 ಜನ ಅವರು ಮಿತಿ ಮೀರ್, ಅಂದರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ತುಂಬ ಜಾಸ್ತಿ ಕ್ವಾಂಟಿಟಿ, ಹೆಚ್ಚು ಆಲ್ಕೋಹಾಲ್ ಕಾಂಟೆಂಟ್ ಅದರಲ್ಲಿ ಆಲ್ಕೋಹಾಲ್ ಮೀಟರಲ್ಲಿ ನಮಗೆ ಸಿಕ್ಕಿದೆ. ಇದು ಭಾಳ ಸೀರಿಯಸ್ ಇಶ್ಯೂ ಇದೆ. ನಾನು ಏನು ಹೇಳಿದ್ದೀನಿ, ಸಂಬಂಧಪಟ್ಟ ಸ್ಕೂಲ್ ಅವ್ರಿಗೆ ನೀವು ಕೂಡ ಬರೀಬೇಕು, ಅವ್ರದ್ದು ಜವಾಬ್ದಾರಿ ಇದೆ, ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಮಾಡಿದರೆ ಪ್ರತಿಯೊಂದು ವಿಷಯ ಪೊಲೀಸ್ ತಲೆ ಮೇಲೆ ಹಾಕಿದ ತಪ್ಪು. ನಾವು ಮಾಡ್ತೀವಿ ಇದು, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಸ್ಕೂಲ್ ಹೋಗೋದು, ಆಫೀಸ್ ಹೋಗೋದು, ಟ್ರಾಫಿಕ್ದು ಆಲ್ರೆಡಿ ಪೀಕ್ ಅವರ್ ಇರ್ತದೆ. ಆ ಪೀಕ್ ಅವರಲ್ಲಿ ಹೋಗಿ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಸರಿ ಆಗಲ್ಲ. ಇದು ಸ್ಕೂಲ್ದು ಜವಾಬ್ದಾರಿ ಇದೆ. ನಾನು ನಮ್ಮ ಆಫೀಸರ್ಸ್ಗೆ ಕೇಳಿದೆ, ಈ ಥರ ಮುಂಚೆ ಮಾಡುವಾಗ ಅವ್ರು ಹೇಳ್ತಾಯಿದ್ರು 20-25 ಜನ ಸಿಕ್ತಿತ್ತು. ಈ ಸರಿ 58 ಜನ ಡ್ರೈವರ್ಸ್ ಅವರು ಲೇಟ್ ನೈಟ್ ತನಕ ಪಾರ್ಟಿ ಮಾಡೋದು, ಬೆಳಿಗ್ಗೆ ಸ್ಕೂಲ್ ಬಸ್ ಡ್ರೈವ್ ಮಾಡೋದು, ದಿಸ್ ಇಸ್ ವೆರಿ ಡೇಂಜರಸ್. ಸೊ ಕೆಲವು ಪ್ರತಿಷ್ಠಿತ ಸ್ಕೂಲ್ ಅವ್ರದ್ದು ಕೂಡ ಇದರಲ್ಲಿದೆ. ಆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ, ಅವ್ರಿಗೆ ಲೆಟರ್ ಬರಿತಾ ಇದ್ದೀವಿ. ಪ್ಲಸ್ RTO ಅವ್ರಿಗೆ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಾವು ಬರಿತೀವಿ. ಸೊ ದಿಸ್ ಕೇಸ್ಗಳಲ್ಲಿ ಪೆಡ್ಲರ್ ಅರೆಸ್ಟ್ ಆಗ್ತಾರೆ, ಸ್ಕೂಲ್ ಕಾಲೇಜುಗಳು ಅಡ್ಮಿಷನ್ ಆಗಿದೆ. ಸೊ ಕಾಲೇಜುಗಳು ರೆಸ್ಪಾನ್ಸಿಬಲ್ ಇರಲ್ಲ ಸರ್. ಈಗ ಅಡ್ಮಿಷನ್ ಆದಮೇಲೆ FROಗೆ ಅಥವಾ ಪೊಲೀಸ್ಗೆ ರಿಫಂಡ್ ಮಾಡಬೇಕು ಆ ಕೇಸ್ಗಳು. ಯಾಕೆ ಆ ಥರದ್ದು ಶಾಲಾ ಕಾಲೇಜುಗಳ ಮೇಲೆ ಇದುವರೆಗೂ ಒಂದು ಕೇಸ್ ಮಾಡಿಲ್ಲ? ಯಾವುದು ಸುಮಾರು ಜನ ಫಾರಿನ್ ನ್ಯಾಷನಲ್ಸ್ ಒಂದು ಕಡೆ ಈ ಫಾರ್ಮ ಸೇರ್ಕೊಂಡಿರ್ತಾರೆ, ಆಮೇಲೆ ನಿಮ್ಮಲ್ಲಿ ಸಿಗಾಕಂತಾರೆ ಪೊಲೀಸ್ ಅವ್ರಿಗೆ. ಬಟ್ ಇದಾದ ನಂತರ ಅವ್ರಿಗೆ ಯಾಕೆ ಅಡ್ಮಿಷನ್ ಕೊಟ್ರಿ ಅಥವಾ ಅವ್ರ ಚಟುವಟಿಕೆ ಮೇಲೆ ಯಾಕೆ ತಿಳಿಸಿಲ್ಲ? ನೀವು ಯಾಕೆ ಅವ್ರ ಮೇಲೆ ಒಂದು ಅಲ್ಲಲ್ಲ, ಇದು ಈಗ ಬಾಡಿಗೆ ಕೊಟ್ಟು ಓನರ್ ಮೇಲೆ ಮಾಡ್ತೀರಾ? ಈಗ ಸ್ಕೂಲ್ ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ಅವ್ನಿಗೆ ರೆಸ್ಪಾನ್ಸ್ ಇರುತ್ತಲ್ಲ ಸರ್, ಕಾಲೇಜಿಗೆ ಸ್ಟೂಡೆಂಟ್ ಬಂದ ಇದನ್ನೇ ಇಲ್ಲ ಒಂದು FRO ಇನ್ಫಾರ್ಮ್ ಮಾಡಬೇಕಲ್ವ? ಇಲ್ಲ, ಕಾಲೇಜ್ ಅವ್ರು ಇನ್ಫಾರ್ಮ್ ಮಾಡಲೇಬೇಕು, ಜವಾಬ್ದಾರಿ ಇದೆ ಅವ್ರದ್ದು. ನೋಡ್ತೀವಿ ನಾವು ಅದ್ರ ಬಗ್ಗೆ ವಿಚಾರಿಸ್ತೀವಿ. ನಾರ್ತ್ ಈಸ್ಟಲ್ಲೇ ಜಾಸ್ತಿ ಇವರೇ ಡ್ರಗ್ಸ್ ಇದೆ, ಬಾಗ್ಲೂರು, ಇನ್ನೂರು ಈ ಕಡೆ ಭಾಗದಲ್ಲೇ ಆಗಿದೆ ಸರ್. ನೋಡೋಣ, ನಾನು ನಮ್ಮ ಆಫೀಸ್ ಮಾತಾಡಿ ಇದ್ರ ಬಗ್ಗೆ ವಿಚಾರಿಸ್ತೀನಿ. ಇನ್ನೊಂದು, ಯಾಕೆಂದರೆ ನಿನ್ನೆ ನಿಮಗೆ ಸಿಕ್ಕಿದ್ದು ಇದು ಸ್ಕೂಲ್ಸ್ದು, ಬಟ್ ಇವತ್ತು ಮತ್ತೆ ಇನ್ನೊಂದು ನಿಮ್ಮ ಮುಖಾಂತರ ಅವೇರ್ನೆಸ್ ಆಗಬೇಕು. ನಮ್ಮ ಉದ್ದೇಶ ಪೆನಲ್ಟಿ ಇದು ಮಾಡಬೇಕು, ಅವ್ರಿಗೆ ತೊಂದರೆ ಮಾಡಬೇಕು ಅಂತ ಇಲ್ಲ. ಅವೇರ್ನೆಸ್ ಇದ್ದರೆ ಖಂಡಿತ ಅವರು ಕೂಡ ಆ ಥರ ಜಾಗೃತಾಗಿ ಅವರು ಬೇರೆ ಬೇರೆ ರೀತಿಯಿಂದ ಕಂಟ್ರೋಲ್ ಮಾಡಬೇಕು ಅಂತ ಅವರು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡಬೇಕು. ಅವರು ನಮಗೆ ಅಲ್ಲಿ ಮೇನ್ ಮುಖ್ಯ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡಬೇಕು. ಸ್ಕೂಲ್ ಮೇಲೆ ಹಾಂ, ಈ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಈಗ ನಾವು ಗಾಡಿ ಇದೆ, ಗಾಡಿలో ಡ್ರೈವರ್ ಇದೆ, ಸುಮಾರು ಅದರಲ್ಲಿ ಕೆಲವು ಲೀಸ್ಡ್ ಔಟ್ ಇರ್ತದೆ, ಕಾಂಟ್ರಾಕ್ಟ್ ಮೇಲೆ ಇರ್ತದೆ, ಪ್ರೈವೇಟ್ಲಿ ಹೋಗ್ತಾರೆ, ಸುಮಾರು ಬೇರೆ ಬೇರೆ ಇರ್ತದೆ. ಅದರ ಮೇಲೆ ಏನಿದೆ ಅದ್ರ ಮೇಲೆ ಕ್ರಮ ತಗೊಳ್ಬೇಕು. ಇನ್ನೊಂದು ಮುಖ್ಯವಾಗಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಒಂದು ಸ್ವಲ್ಪ ಚುರುಕು ಮಾಡಲಿಕ್ಕೆ ನಾವು ನಮ್ಮ ಸ್ಟಾಫ್ ಅವ್ರದ್ದು ಒಂದು ಮೀಟಿಂಗ್ ಮಾಡಿದ್ದೀವಿ ನಿನ್ನೆ ಆಗಿದೆ. ಸೊ ದಿಸ್ ಇಸ್ ಬೇಸಿಕ್ಲಿ ನಮ್ಮದು ಇಂಟರ್ನಲ್ ಮ್ಯಾಟ್ರ್ ಇದೆ. ಆದರೂ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಯಾವುದು ವೈರಲ್ ವಿಡಿಯೋಸ್ ವಿಚ್ ಆರ್ ಫೇಕ್ ನ್ಯೂಸ್, ಹೇಟ್ ಸ್ಪೀಚಸ್ ಅಥವಾ ಬೇರೆ ಪಬ್ಲಿಕ್ ಬೇರೆ ಬೇರೆ ಥರ ರಾಂಗ್ ಮೆಸೇಜ್ ಹೋಗಲಿಕ್ಕೆ ಅಂಥ ಯಾವುದು ಇದ್ದರೆ ನಾವು ಅದರ ಬಗ್ಗೆ ನಿಗಾ ಇಡ್ತೀವಿ. ಸೊ ನಮ್ಮದು ಇಂಟೆಲಿಜೆನ್ಸ್ ಟೀಮ್, ಕ್ರೈಮ್ ಟೀಮ್ ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಎಲ್ಲರದ್ದು ಒಂದು ಕೋಆರ್ಡಿನೇಷನ್ ಆಗಿ ಮಾಡಿದರೆ ಖಂಡಿತ ಅವ್ರದ್ದು ಇಂಪ್ರೂವ್ಮೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕಾನ್ಸ್ಟೇಬಲ್ ಲೆವೆಲ್ ತನಕ ಮೀಟಿಂಗ್ ಮಾಡಿದ್ದೀವಿ ನಿನ್ನೆ. ನಮ್ಮ ಎಲ್ಲ ಆಫೀಸರ್ಸ್ ಕೆಲವು ವಿಷಯ ಹೇಳಿದ್ರೆ, ಯಾಕೆಂದರೆ ಡೇ ಬೈ ಡೇ ಸೋಷಿಯಲ್ ಮೀಡಿಯಾದು ತುಂಬ ಯಾವ ರೀತಿ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಅಲ್ಲಿ ಆಗ್ತಾಯಿದೆ, ಅದೇ ರೀತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ
ಆ ತಕ್ಕಂತೆ ನಾವು ಕೂಡ ನಮ್ಮ ಆಫೀಸರ್ಸ್ ಮತ್ತು ಮೆನ್ನಿಗೆ ಸೆನ್ಸಿಟೈಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮವ್ರ ಮುಖಾಂತರ ಹೇಳಬೇಕಂದ್ರೆ ಯಾವುದು ಫೇಕ್ ನ್ಯೂಸ್ ಅಥವಾ ಯಾವುದು ನ್ಯೂಸ್ ಇದ್ದರೆ ಅದರಲ್ಲಿ ಕ್ರೈಮ್ ಆಗಿದರೆ ಖಂಡಿತ ನಮ್ಮ ಗಮನಕ್ಕೆ ತಂದರೆ ನಾವು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಬಟ್ ಅನ್ನೆಸೆಸರಿ ನ್ಯೂಸ್ ಸ್ಪ್ರೆಡ್ ಮಾಡೋದು, ಗಲಾಟೆ ಆಗೋದು, ಆಸ್ಪತ್ರೆ ಕೊಡ್ತದೆ ಅಂಥವ್ರಿಗೆ ನಾವು ಬಿಡಲ್ಲ. ಓಕೆ. ರಿಕರಿಂಗ್ ಇಶ್ಯೂ ಎವ್ರಿ ಟೈಮ್ ರೇಟ್ಸ್ ಆಗುತ್ತೆ, ರಿಕವರಿ ಮಾಡ್ತೀರಾ, ಬಟ್ ಒಂದು ಪರ್ಮನೆಂಟ್ ಆಗಿ ಅದಕ್ಕೆ ಎನಿ ಸ್ಟ್ರಿಕ್ಟ್ ಮೆಜರ್ ಏನಾದ್ರು ತಗೊಳ್ತಿದ್ದೀರಾ ಅಂತ. ಯಾಕಂದರೆ ನೀವು ಬರೋ ಮುಂಚೆ ಒಂದು ಆ್ಯಕ್ಟರ್ ರಿಲೇಟೆಡ್ ಒಂದು ಹೈ ಪ್ರೊಫೈಲ್ ಮರ್ಡರ್ ಆಗಿತ್ತು, ಆವಾಗಲೂ ಒಂದು ಪ್ರಿಸನ್ ಒಳಗೆ ಆಗಿರೋ ಆಕ್ಟಿವಿಟೀಸ್ ಬಗ್ಗೆ ತುಂಬ ದೊಡ್ಡ ಇಶ್ಯೂ ಆಗಿದೆ. ಅದರ ನಂತರ ಆ ಕೇಸಲ್ಲಿ ಏನು ಇನ್ವೆಸ್ಟಿಗೇಷನ್ ಆಯ್ತು ಮತ್ತು ಒಂದು ಏನೋ ಡೆವಲಪ್ಮೆಂಟ್ ಗೊತ್ತಾಗಿಲ್ಲ. ಇವಾಗ ಈ ಥರ ಇಲ್ಲೂ ಇವತ್ತು ರೇಡ್ ಆಯ್ತು, ಪ್ರೀವಿಯಸ್ಲಿನೂ ರೇಡ್ ಆಗುತ್ತೆ, ರಿಕವರೀಸ್ ಆಗುತ್ತೆ. ಅದರ ನಂತರ ಎನಿಥಿಂಗ್ ದಟ್ ಟು ಕರ್ವ್ ಮಾಡ್ಲಿಕ್ಕೋಸ್ಕರ ಏನಾದರೂ ಮೆಜರ್ಸ್ ತಗೊಳ್ತೀರಾ, DG ಪ್ರಿಸನ್ಸ್ ಜೊತೆ ಏನಾದರೂ ಮಾತಾಡ್ಕೊಂಡು ಅಂತ? ಅದರ್ವೈಸ್ ದಿಸ್ ಇಸ್ ಜಸ್ಟ್ ರಿಕರಿಂಗ್ ಥಿಂಗ್ ಅಲ್ವಾ ಸರ್? ರೇಟ್ಸ್ ಆಗುತ್ತೆ, ರಿಕವರಿ ಆಗುತ್ತೆ, ನೆಗೆನ್ ರೈಟ್ ರೇಟ್ಸ್ ಆಗುತ್ತೆ, ರಿಕವರಿ ಆಗುತ್ತೆ. ಅಲ್ಲ, ಇದರಲ್ಲಿ ಕೆಲವು ನಮ್ಮದು ಕೋಆರ್ಡಿನೇಷನ್ ಒಂದು ಮೀಟಿಂಗ್ ಇರ್ತದೆ. ಆ ಕೋಆರ್ಡಿನೇಷನ್ ಮೀಟಿಂಗಲ್ಲಿ ಈ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಜೈಲವರು ಕೂಡ ನಮ್ಮದು ಸಜೆಷನ್ಸ್ ಮೇಲೆ ಜೈಲ್ ಡಿಪಾರ್ಟ್ಮೆಂಟ್ ಅವರು ಆಗಾಗ ಅವರು ಸಜೆಷನ್ಸ್ ನಮ್ಮದು ತೊಗೊಂಡು ಅದರ ಮೇಲೆ ಕ್ರಮ ತೊಗೊಳ್ತಾರೆ. ಸೊ ಇದು ಇನ್ನೂ ಜಾಸ್ತಿ ನಾವು ಫೀಡ್ಬ್ಯಾಕ್ ಕೊಡಿದರೆ ಅದರ ಮೇಲೆ ಅವ್ರಿಗೆ ಆ್ಯಕ್ಷನ್ ಮಾಡ್ತಾರೆ. ಮತ್ತು ಬೇರೆ ಜೈಲ್ದು ಎಂಟೈರ್ ಅದು ನನ್ನ ಡಿಪಾರ್ಟ್ಮೆಂಟ್, ನನ್ನ ಕಂಟ್ರೋಲಲ್ಲಿ ಇಲ್ಲ. ಬಟ್ ಎಸ್, ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಟೈಮಲ್ಲಿ ನಾವು ಇದು ಗಮನಕ್ಕೆ ತರ್ತೀವಿ. Sir, yesterday one video had surfaced where Rapido driver had crashed and in the past also such videos had surfaced, but when the CCTV footage came, the story was different. So in order to stop this, what steps the police department took? The story was different, I didn't get. Means what is being played, something else is there. The first video shows that Exactly, for that reason we are having these type of sensitization programs among our staff, and through them we will try to also tell you that what has happened. Yesterday's thing, idu agide actually 2 days back, 2 or 3 days, now it is the 3rd day, and we have requested the concerned victim to give complaint. She has refused to give a complaint. Yes, we have complained, but yes, you know, instead of spending time more on viral videos, which will not serve the purpose. Purpose is served only when there is a case and there is a person, there is an action against the case. Yes, if there is a viral video and no action has been taken, that is wrong. But yes, you are correct. We have to see that, we have to check the genuinity of the videos, especially after coming of AI, artificial intelligence, and so much technology. So my request is that if you all also get some videos out there, please share it with our team. We are always with you, and you are always coming to us for any information. Please share those videos and we will verify. ಉದ್ದೇಶ ಏನಂದರೆ ಕ್ರಮ ತೊಗೊಳ್ಬೇಕು. ಕ್ರಮ ತಕ್ಷಣ ತೊಗೊಂಡು, ಈಗ ಸಪೋಸ್ ಆ ವಿಡಿಯೋ ನೋಡಿ ಜನ ಓಡ್ ಹೋಗ್ಬಿಟ್ರೆ, ಇಫ್ ಹಿ ರನ್ಸ್ ಅವೇ, ಇಫ್ ಹಿ ಆರ್ ಶಿ ಈಸ್ ನಾಟ್ ಅವೈಲಬಲ್, ದೆನ್ ಇಟ್ ಇಸ್ ಪರ್ಪಸ್ ಇಸ್ ನಾಟ್ ಸಾಲ್ವ್. ಸೊ ವಿ ನೀಡ್ ಟು ರಿಯಾಕ್ಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಸೊ ಯೆಸ್ಟರ್ಡೇಸ್ ಈಸ್ ಅ ಕ್ಲಾಸಿಕ್ ಕೇಸ್ ವೇರ್ ವೈರಲ್ ಆಯಿತು, ಮತ್ತೆ ಇನ್ನೊಂದು ಆಗಿ ಮತ್ತೆ ಕೊನೆಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಆಯಿತು. ಸೊ ಅದು ಪರ್ಪಸ್ಲಿ, ಅದೇ ಪರ್ಪಸ್ಗೋಸ್ಕರ ನಾವು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ನಮ್ಮ ಸ್ಟಾಫ್ಗೆ. ವಿ ಆರ್ ಸೆನ್ಸಿಟೈಸಿಂಗ್ ಅವರ್ ಸ್ಟಾಫ್. Sir, is there any update in that Air Force officer's case where Baipannahalli? Was he arrested or he was summoned, questioned? What happened? He has taken the bail after the investigation is going on. ಸರ್, ವಿಧಾನಸೌಧದಲ್ಲಿ ಒಂದು ಕೇಸ್ ಆಗಿದೆ. ಈಗ ಲೋಕಾಯುಕ್ತ ಪೊಲೀಸರ ಹೆಸರು ಹೇಳ್ಕೊಂಡು ಒಬ್ಬ ಎಕ್ಸಾರ್ಷನ್ ಮಾಡ್ತಿದ್ದ BBMP ಅವರಿಗೆ ಅಂತ. ಅದು ಈಗ ಲೋಕಾಯುಕ್ತದವರು ಸಪ್ರೇಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಒಬ್ಬ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದಾರೆ. ದ ಸೇಮ್ ನಿಮ್ಮಲ್ಲಾಗಿದೆ. ನೀವು ಅವ್ರಿಗೆ ಕೇಸ್ ಕೊಡ್ತಿದ್ದೀರಾ ಅಥವಾ ನಿಮ್ಮಲ್ಲಿ ಏನಾದ್ರು ಟೀಮ್ ಮಾಡಿದ್ದೀರಾ, ಮಾಡ್ತಿದ್ದೀರಾ ಅಂತ ವೆರಿಫೈ ಮಾಡಿ ಹೇಳ್ತೀವಿ ನಾವು. ಗಾಯಕ ಸೋನು ನಿಗಮ್ ಕರೆದೇನಾದ್ರು ಎಂಕ್ವೈರಿ ಆಯ್ತು ಸರ್ ಅವರಲ್ಲಿ ಸೆಷನ್ ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟದ್ದು. ಇನ್ನೂ ಕೂಡ 1.5 ತಿಂಗಳಾದರೂ ಅವ್ನು ಸ್ಟೇಟ್ಮೆಂಟ್ ಆಗಿದೆ ಸರ್. ಇಲ್ಲಿ ಸರ್ ಸಿಗ್ನಲ್ ಇರ್ತದೆ. ಈಗ ನಮಗೆ ಜಾಯಿನ್ ಆಗಿದೆ ಅದು ಅವಾಗ ಓಕೆ. ಹಾಂ, ಇದು ಕೆಲವು ಕಡೆ ಫ್ರೀ ಸಿಗ್ನಲ್ ಇರ್ತದೆ ಸರ್. ಹಾಂ, ಉದಾಹರಣೆಗೆ ನಮ್ಮ ಕಿಂಗ್ಸ್ ರೋಡ್ ಲೆಫ್ಟ್ ರೈಟ್ ಹೋಗ್ಬೋದು, ಅಂದ್ರೆ ಮುಂದೆ ನಿಲ್ಲೋದು ಹಿಂದೆ ಜಾಗ ಬಿಡೋದು.
ರೈಲ್ವೆ ಸ್ಟೇಷನ್ ಇದೆ ಹ್ಞೂ ಅಲ್ಲಿ ಹಂಗೆ ಅಲ್ಲಿ ಹೆಂಗೆ ಫ್ರೀ ಕೊಟ್ಟ ಮೇಲೆ ಕ್ಲಿಯರ್ ಮಾಡಬೇಕಲ್ಲ ಸರ್. ಆಯ್ತು, ನಾನು ನೋಡ್ತೀನಿ. ಎಲ್ಲಿ ಪರ್ಟಿಕ್ಯುಲರ್ ಯಾವ ಜಾಗ ಹೇಳ್ತೀರಾ? ಕ್ವೀನ್ಸ್ ರೋಡ್. ಓಕೆ, ಆಯ್ತು, ಥ್ಯಾಂಕ್ ಯು. just blackmail case. Second, second marriage. Private photos. 56 is a crime number.